ರೀತಿ ಜಾಸ್ತಿ ಆರ್ಡರ್ಗಳನ್ನ ಕೊಟ್ಟಾಗ ಕೆಲವೊಂದ್ಸಲ ಈ ರೀತಿ ಎಲ್ಲ ಚೆನ್ನಾಗಿ ಸ್ಟಿಚ್ ಮಾಡಿಕೊಡೋ ಪ್ರಯತ್ನ ಮಾಡ್ತೀವಿ. ಎಲ್ಲ ಬ್ಲೌಸಿಗೂ ಇಷ್ಟೆಲ್ಲ ಅಮೌಂಟ್ ತೊಗೊಂಡಿದ್ದೀನಿ ಅಂತ ಕೂಡ ಹೇಳಿದ್ದೀನಿ. ವಿಡಿಯೋ ಪೂರ್ತಿ ನೋಡಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಾ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ವಿಡಿಯೋ ಇಷ್ಟ ಆಗುತ್ತೆ ಅನ್ಕೋತೀನಿ. ಯಾಕೆಂದರೆ ಒಬ್ಬರೇ ಕಸ್ಟಮರು 8 ಬ್ಲೌಸ್ನ ಕೊರಿಯರ್ ಮಾಡಿದ್ರು. ಎಲ್ಲ ಬ್ಲೌಸಿಗೂ ಕೂಡ ನಂದೇ ಡಿಸೈನ್ ಚಾಯ್ಸ್ ಆಗಿತ್ತು. ಯಾವುದೇ ರೀತಿ ಡಿಸೈನ್ ಕೂಡ ಚಾಯ್ಸ್ ಮಾಡಿಲ್ಲ. ನಿಮಗೆ ಇಷ್ಟ ಆಗೋ ರೀತಿ ವರ್ಕ್ ಮಾಡಿ ಸ್ಟಿಚ್ ಮಾಡಿಕೊಡಿ ಅಂತ ಹೇಳಿದರು. ಅವರಿಗೆ ಇಷ್ಟ ಆಗೋ ರೀತಿನೇ ವರ್ಕ್ ಮಾಡಿ ಸ್ಟಿಚ್ ಮಾಡಿದ್ದೀನಿ ಅಂತ ನಾನು ಅನ್ಕೋತೀನಿ. ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗುತ್ತೆ ಮತ್ತು ಬ್ಲೌಸ್ ಡಿಸೈನ್ಸ್ ಕೂಡ ನಿಮಗೂ ಕೂಡ ಇಷ್ಟ ಆಗುತ್ತೆ ಅನ್ಕೋತೀನಿ. ಇದೇ ರೀತಿ ಸಪೋರ್ಟ್ ಮಾಡ್ತೀನಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡೋದ್ರಿಂದ ನೀವು ಒಂದು ಕಮೆಂಟಿಂದ, ನೀವು ಮಾಡೋ ಒಂದು ಕಮೆಂಟಿಂದ ನಮಗೂ ಕೂಡ ಇನ್ನೂ ಹೆಚ್ಚು ವಿಡಿಯೋ ಮಾಡೋಕ್ಕೆ ಆಸೆ ಆಗುತ್ತೆ. ಇದೇ ರೀತಿ ನಿಮ್ಮ ಸಪೋರ್ಟ್ ಇರಲಿ ಅಂತ ಕೇಳ್ಕೊತೀನಿ. ದಯವಿಟ್ಟು ಸಪೋರ್ಟ್ ಮಾಡಿ. ಹೀಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ವಿಡಿಯೋ ಇಷ್ಟ ಆಗಿದೆ ಎಲ್ಲರೂ ಕೂಡ ಒಂದು ಲೈಕ್ ಕೊಟ್ಟು ವಿಡಿಯೋನ ನೋಡಿ ಅಂತ ಕೇಳ್ಕೊತೀನಿ. ನಿಮ್ಮೆಲ್ಲರ ಸಪೋರ್ಟ್ ಹೀಗೆ ಇರಲಿ ಪ್ಲೀಸ್. ದಯವಿಟ್ಟು ಲೈಕ್ ಕೊಟ್ಟು ವಿಡಿಯೋನ ನೋಡಿ. ಎಲ್ಲ ಡಿಸೈನ್ಸು ಕೂಡ ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿ ಬಂತು. ಕಸ್ಟಮರು ಇಷ್ಟು ಅಮೌಂಟಿಗೆ ಇರಲಿ ಅಂತ ಹೇಳಿದರು ಅಷ್ಟೇ. ಡಿಸೈನ್ ಚಾಯ್ಸು ಕೂಡ ನನ್ನದೇ ಆಗಿತ್ತು. ನನಗೆ ಯಾವ ರೀತಿ ಇಷ್ಟ ಆಗುತ್ತೆ ಅವರ ಅಮೌಂಟಿಗೆ ಸೂಟ್ ಆಗೋ ರೀತಿ ವರ್ಕ್ ಮಾಡಿ ಸ್ಟಿಚ್ ಮಾಡಿಕೊಟ್ಟಿದ್ದೀನಿ ಅಂತ ನಾನು ಅನ್ಕೋತೀನಿ. ಅವರಿಗೂ ಕೂಡ ಎಲ್ಲ ಬ್ಲೌಸು ಇಷ್ಟ ಆಗಿರುತ್ತೆ ಅನ್ಕೋತೀನಿ. ಏಕೆಂದರೆ ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿ ಬಂದಿದೆ. ಇದು ನೋಡಿ, ಈ ರೀತಿಯಾಗಿ ನೆಕ್ಕು ಕೂಡ ಒಂದಕ್ಕಿಂತ ಒಂದು ಬೇರೆ ಬೇರೆ ರೀತಿಯೇ ಮಾಡಿದ್ದೀನಿ. ಇದು ಈ ರೀತಿ ನೆಕ್ ಬಂದಿದೆ, ಬಾರ್ಡರ್ ಲೈನ್ ಬಂದಿದೆ. ಬಾರ್ಡರ್ ಏನಿದೆ ಅದ್ರ ಮೇಲ್ಗಡೆ ಈ ರೀತಿ ಲೈನ್ ಮಾಡಿದ್ದೀನಿ. ಥ್ರೆಡ್ ಪೈಪಿಂಗ್ ಕೊಟ್ಟಿದ್ದೀನಿ. ಎಲ್ಲ ಬ್ಲೌಸಿಗೂ ಕೂಡ ಕಪ್ಸು ಕೂಡ ಹಾಕಿದ್ದೀನಿ. ಎಲ್ಲ ಬ್ಲೌಸಿಗೂ ಪ್ಯಾಡ್ ಬ್ಲೌಸೇ ಇರಲಿ ನಮಗೆ ಅಂತ ಹೇಳಿದರು. ಹಾಗಾಗಿ ಈ ರೀತಿಯಾಗಿ ಪ್ರಿನ್ಸಸ್ ಕಟ್ ಮಾಡಿ ಎಲ್ಲದನ್ನು ಈ ರೀತಿ ಮಾಡಿದ್ದೀನಿ. ಆದಷ್ಟು ಇದನ್ನ ಕೆಳಗಡೆ ಇಟ್ಟು ನಾನು ತೋರಿಸೋದಕ್ಕಾಗಲ್ಲ, ಕಪ್ಸ್ ಬ್ಲೌಸ್ ಆಗಿರೋದ್ರಿಂದ. ಹಾಗಾಗಿ ಈ ರೀತಿ ನಿಂತ್ಕೊಂಡೆ ಎಲ್ಲ ಬ್ಲೌಸ್ನು ಕೂಡ ವಿಡಿಯೋ ಮಾಡ್ಕೊಂಡಿದ್ದೀನಿ. ಎಲ್ಲ ಡಿಸೈನ್ಸು ನಿಮಗೂ ಕೂಡ ಇಷ್ಟ ಆಗಿದ್ರೆ ಸ್ಕ್ರೀನ್ಶಾಟ್ ತೊಗೊಂಡು ನಿಮ್ಗೆ ಎಲ್ಲಿ ಬೇಕು ಅಲ್ಲೂ ಕೂಡ ಸ್ಟಿಚ್ ಮಾಡಿಸ್ಕೋಬೋದು. ನನ್ನ ಯೂಟ್ಯೂಬ್ ಚಾನಲಲ್ಲಿ ನಂಬರ್ ಇದೆ, ಬೇಕು ಅನ್ನಾಗಿದ್ರೆ. ನಮ್ಮದು ಮಂಡ್ಯ, ಪದೇ ಪದೇ ಹೇಳ್ತಿರ್ತೀನಿ, ನಮ್ಮದು ಮಂಡ್ಯದಿಂದ ಹತ್ರ ಇರೋರು, ಅಕ್ಕಪಕ್ಕ ಇರೋರು ಕಾಲ್ ಮಾಡಿದ್ರೆ ಅಡ್ರೆಸ್ನ ತಿಳಿಸ್ಕೊಡ್ತೀನಿ. ನನ್ನ ಹತ್ರ ಬೇಕಾದ್ರೆ ಕೂಡ ಸ್ಟಿಚ್ ಮಾಡಿಸ್ಕೋಬೋದು. ತುಂಬ ಜನ ಕೇಳ್ತಿರ್ತೀರ, ಆದರೆ ಬರೋದಿಲ್ಲ. ಹಾಗಾಗಿ ಕೆಲವೊಂದು ಸಲ ನಾವು ಕೂಡ ಸರಿಯಾಗಿ ನೋಡ್ಕೊಳ್ಳಲ್ಲ. ನಿಮಗೆ ಸ್ಟಿಚ್ ಮಾಡಿಸ್ಕೊಳ್ಳೇಬೇಕು ಅನ್ನೋಗಿದ್ರೆ ಕಾಲ್ ಮಾಡಿ ಅಡ್ರೆಸ್ನ ತಿಳ್ಕೊಂಡು ಬೇಕಾದ್ರೆ ಸ್ಟಿಚ್ ಮಾಡಿಸ್ಕೋಬೋದು. ಒಂದೊಂದಕ್ಕೆ ಒಂದೊಂದು ರೀತಿಯಾಗಿ ಮಾಡಿದ್ದೀನಿ ನೋಡಿ. ಇದು ನಾರ್ಮಲ್ ರೌಂಡ್ ನೆಕ್ಕಲ್ಲೇ ಮಾಡಿದ್ದೀನಿ. ಸ್ಲೀವ್ಸಿಗೆ ಒಂದು ಸಿಂಗಲ್ ಬುಟ್ಟಾನ ಹಾಕಿದ್ದೀನಿ. ಎಲ್ಲದೂ ಕೂಡ ಒಂದೇ ಥರ ಇರೋದು ಬೇಡ ಅನ್ನೋದನ್ನು ಕೂಡ ಯೋಚನೆ ಮಾಡಿಕೊಂಡು ಬೋಟ್ ನೆಕ್ಕಲ್ಲಿ ಮತ್ತು ನೆಕ್ ಶೇಪು ಬೇರೆ ಆ ರೀತಿ ಎಲ್ಲ ಮಾಡಿದ್ದೀನಿ. ತುಂಬಾ ಇಷ್ಟಪಟ್ಟರು ಕಸ್ಟಮರ್ ಕೂಡ ಅಂತ ಅನ್ಕೋತೀನಿ. ಏಕೆಂದರೆ ಕಸ್ಟಮರ್ ನನಗೆ ಯಾವುದೇ ರೀತಿ ಏನೂ ಹೇಳಿಲ್ಲ. ಕೊರಿಯರ್ ಮಾಡಿದ್ದೀನಿ, ಆದರೆ ಅವರಿಂದ ಆ ಕಡೆಯಿಂದ ಏನೂ ಹೇಳಿಲ್ಲ. ಇಲ್ಲಿ ನನಗಂತೂ ಎಲ್ಲ ಬ್ಲೌಸು ಕೂಡ ತುಂಬಾ ಇಷ್ಟ ಆಯಿತು. ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿ ಮಾಡಿದ್ದೀನಿ. ಕಸ್ಟಮರ್ ಹೇಳಿರೋದಕ್ಕಿಂತ ತುಂಬ ಚೆನ್ನಾಗಿ ಮಾಡಿದ್ದೀನಿ ಅಂತ ನನಗನ್ನಿಸ್ತು. ಎಲ್ಲದನ್ನು ಕೂಡ ಇವಾಗ ಅವ್ರು ಏನು ತೋರಿಸಿದ್ದಾರೆ ಒಂದು ಅಮೌಂಟಿಗೆ ಫಿಕ್ಸ್ ಮಾಡಿಕೊಂಡು ನಾನು ವರ್ಕ್ನ ಮಾಡಿದೆ. ಇವಾಗ ಏನು ಅವರು ಹೇಳಿದರು ಇದೆಲ್ಲದೂ ಕೂಡ ಇತ್ತೀಚೆಗೆ ನಾನು ಎಲ್ಲ ವಿಡಿಯೋದಲ್ಲಿ ಹೇಳ್ತಿದ್ದೀನಿ. ಆದಷ್ಟು ಕೂಡ ಕಡಿಮೆ ರೇಟಲ್ಲೇ ವರ್ಕ್ ಮಾಡಿ ಸ್ಟಿಚ್ ಮಾಡಿಕೊಡ್ತೀನಿ ಅಂತ. ಎಲ್ಲದನ್ನು ಕೂಡ ಎಲ್ಲದಕ್ಕೂ ಒಂದೇ ಅಮೌಂಟು. ಲಾಸ್ಟಲ್ಲಿ ಎಷ್ಟು ಅಮೌಂಟ್ ತೊಗೊಂಡಿದ್ದೀನಿ ಅಂತ ಕೂಡ ಹೇಳ್ತೀನಿ. ನಿಮಗೂ ಕೂಡ ಇಷ್ಟ ಆಗುತ್ತೆ ಅನ್ಕೋತೀನಿ. ಮತ್ತು ಕೊರಿಯರ್ ಚಾರ್ಜ್ ಕೂಡ ಅವರೇ ಕೊಟ್ಕೊಂಡಿದ್ರು, ಕಸ್ಟಮರೇ ಕೊರಿಯರ್ ಚಾರ್ಜು ಕೂಡ ಕೊಟ್ಟಿದ್ರು. ಇದು ನೋಡಿ, ಬಾರ್ಡ್ರನ್ನ ಮೇಲ್ಗಡೆ ಮಾಡಿದ್ದೀನಿ, ಬ್ಲೈನ್ನ ಕೆಳಗಡೆ ಖಾಲಿ ಪ್ಲೇಸ್ ಏನಿದೆ ಅಲ್ಲಿ ಹಾಕೊಂಡಿದ್ದೀನಿ, ಉಲ್ಟಾ ಮಾಡಿ ವರ್ಕ್ ಮಾಡ್ಕೊಂಡಿದ್ದೀನಿ. ಇದು ಕೂಡ ಅಷ್ಟೇ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಇದಕ್ಕೆ ಕಲರ್ ಕಾಂಬಿನೇಷನ್ ಇಲ್ಲ, ಗೋಲ್ಡಲ್ಲೇ ವರ್ಕ್ ಮಾಡ್ಕೊಂಡು ಅಂತ ಹೇಳಿದ್ರು. ಗೋಲ್ಡಲ್ಲೇ ವರ್ಕ್ ಮಾಡಿದ್ದೀನಿ. ಇದು ಕೂಡ ರೆಡ್ ಅಲ್ಲಿ ಗೋಲ್ಡ್ ಮಾಡಿರೋದ್ರಿಂದ ತುಂಬಾ ಚೆನ್ನಾಗಿ ಬಂತು ಅಂತ ಹೇಳ್ಬೋದು. ನೋಡೋದಕ್ಕೆ ಇಲ್ಲಿ ತುಂಬಾ ಚೆನ್ನಾಗಿ ಕಾಣಿಸಿತ್ತು. ಡೋರಿಗೂ ಕೂಡ ವರ್ಕ್ನ ಮಾಡ್ಕೊಂಡಿದ್ದೀನಿ. ಒಂದೊಂದಕ್ಕೆ ಒಂದೊಂದು ರೀತಿಯಾಗಿ ಯೋಚನೆ ಮಾಡಿ ಮೊದಲಿಗೆ ವರ್ಕ್ ಎಲ್ಲ ಮಾಡಿಕೊಂಡು ಆಮೇಲೆ ಎಲ್ಲದನ್ನು ಕೂಡ ಸ್ಟಿಚ್ ಮಾಡಿದೆ. ತುಂಬಾ ಚೆನ್ನಾಗಿ ಬಂತು. ಇದು ನೋಡಿ, ಬೋಟ್ ನೆಕ್ಕಲ್ಲಿ ಮಾಡಿದ್ದೀನಿ. ಈ ರೀತಿಯಾಗಿ ಬೋಟ್ ನೆಕ್ಕಲ್ಲಿ ಮಾಡಿದ್ದೀನಿ. ಇದನ್ನು ಕೂಡ ಅಷ್ಟೇ ಬಾರ್ಡ್ರನ್ನ ಉಲ್ಟಾ ಮಾಡಿ ಬಾರ್ಡ್ರ್ ಮೇಲೆ ಬರೋ ರೀತಿ ಮಾಡಿಕೊಂಡು ಕೆಳಗಡೆ ಲೈನ್ಸು ವರ್ಕ್ ಮಾಡಿದ್ದೀನಿ. ಇದು ನೋಡಿ, ಫ್ರಂಟ್ ಕೂಡ ಈ ರೀತಿಯಾಗಿ ಬಂದಿದೆ. ಎಲ್ಲದಕ್ಕೂ ಕೂಡ ಕಪ್ಸ್ ಹಾಕಿದ್ದೀನಿ. ಎಲ್ಲ ಬ್ಲೌಸಿಗೂ ಕೂಡ ಕಸ್ಟಮರು ಎಲ್ಲ ಬ್ಲೌಸಿಗೂ ಆ ರೀತಿ ಬೇಕು ಅಂತ ಹೇಳಿದರು. ಹಾಗಾಗಿ ಎಲ್ಲ ಬ್ಲೌಸಿಗೂ ಕೂಡ ಹಾಕಿದ್ದೀನಿ. ಪ್ರಿನ್ಸಸ್ ಕಟ್ ಮಾಡಿದ್ದೀನಿ. ಎಲ್ಲ ಬ್ಲೌಸು ಕೂಡ ಫ್ರಂಟು ಪ್ರಿನ್ಸಸ್ ಕಟ್ ಮಾಡಿದ್ದೀನಿ. ಬ್ಯಾಕು ಒಂದೊಂದಕ್ಕೆ ಒಂದೊಂದು ರೀತಿಯಾಗಿ ನೆಕ್ಕು ಮತ್ತು ಸ್ಲೀವ್ಸಿಗೂ ಕೂಡ ಅಷ್ಟೇ ಒಂದಕ್ಕೆ ಬುಟ್ಟ, ಒಂದಕ್ಕೆ ಬಾರ್ಡರ್ ಲೈನು, ಈ ರೀತಿಯಾಗಿ ಒಂದೊಂದಕ್ಕೆ ಒಂದೊಂದು ರೀತಿ ಹಾಕಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದು ಕೂಡ ತುಂಬಾ ಚೆನ್ನಾಗಿ ಬಂತು. ಬೋಟ್ ನೆಕ್ಕಲ್ಲಿ ವರ್ಕ್ ಮಾಡಿದ್ದೀನಿ, ಫ್ರಂಟು ನಾರ್ಮಲ್ ನೆಕ್ಕಲ್ಲಿ ವರ್ಕ್ ಮಾಡಿದ್ದೀನಿ. ಎಲ್ಲದೂ ಕೂಡ ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿದೆ ಅಂತ ನಾನು ಅನ್ಕೋತೀನಿ. ನಿಮಗೂ ಕೂಡ ಇಷ್ಟ ಆಗಿದ್ದರೆ ಸ್ಕ್ರೀನ್ಶಾಟ್ ತೊಗೊಂಡು ನೀವು ಕೂಡ ಎಲ್ಲಿ ಬೇಕಲ್ಲಿ ಸ್ಟಿಚ್ ಮಾಡಿಸ್ಕೋಬೋದು. ಮತ್ತು ಇತ್ತೀಚೆಗೆ ತುಂಬ ಜನ ಹೆಣ್ಮಕ್ಳು ಸರ್ಚ್ ಮಾಡ್ತಿರ್ತೀರ, ಯಾವ ರೀತಿಯೆಲ್ಲ ಪ್ಯಾಟರ್ನ್ ಸ್ಟಿಚ್ ಮಾಡಿಸ್ಕೋಬೇಕು ಅನ್ನೋದು ತುಂಬ ಸರ್ಚ್ ಮಾಡ್ತಿರ್ತೀರ. ಅಂಥ ಹೆಣ್ಮಕ್ಳಿಗೆಲ್ಲ ಹೆಲ್ಪ್ ಆಗುತ್ತೆ.
ಟೈಲರ್ಸ್ಗಳು ತುಂಬ ಜನ ವರ್ಕ್ ಮಾಡೋರು ಯಾವ ರೀತಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಸರ್ಚ್ ಮಾಡ್ತಿರ್ತೀರ. ನಮ್ಮ ವಿಡಿಯೋನ ನೋಡಿದಾಗ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ. ಈಗ ನಾವೊಂದು ವಿಡಿಯೋನ ನೋಡಿದಾಗ ನಮಗೂ ಕೂಡ ಅನಿಸುತ್ತೆ ಈ ರೀತಿ ಮಾಡ್ಬೋದಿತ್ತು ಅಂತ. ನಮ್ಮ ವಿಡಿಯೋನ ನೋಡಿದಾಗ ನಿಮಗೂ ಕೂಡ ಏನಾದರೂ ಒಂದು ಸಣ್ಣ ಪುಟ್ಟ ಹೆಲ್ಪ್ ಆಗ್ಬೋದು ಅನ್ಕೋತೀನಿ. ತುಂಬ ಜನ ತುಂಬ ಸರ್ಚ್ ಮಾಡ್ತಿರ್ತೀರ ಹೆಣ್ಮಕ್ಳು. ಸೀರೆ ತೊಗೊಳೋದಕ್ಕೆ ಎಷ್ಟು ನೀವು ಸರ್ಚ್ ಮಾಡಿ ನೋಡಿ ತೊಗೋತೀರೋ ಅದೇ ರೀತಿ ಬ್ಲೌಸ್ನ ಸ್ಟಿಚ್ ಮಾಡಿಸ್ಕೋಬೇಕಾದ್ರೂ ತುಂಬ ಪ್ರಯತ್ನ ಪಡ್ತಿರ್ತೀರ. ನಿಮಗೂ ಕೂಡ ಇಷ್ಟ ಆಗುತ್ತೆ ಅನ್ಕೋತೀನಿ. ತುಂಬ ಜನ ಫೋನ್ ಮಾಡಿ ಕೂಡ ಕೇಳ್ತಿರ್ತೀರ. ಎಲ್ಲ ಡಿಸೈನ್ಸು ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಸ್ಟಿಚ್ ಮಾಡಿದ್ದೀರಾ ಅಂತ ಕೂಡ ಹೇಳ್ತಿರ್ತೀರ. ಎಲ್ರಿಗೂ ಕೂಡ ತುಂಬ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದೇ ರೀತಿ ಸಪೋರ್ಟ್ ಮಾಡ್ತೀನಿ. ನಿಮ್ಮೆಲ್ಲರ ಸಪೋರ್ಟ್ ಇದ್ದರೆ ನಾವು ಕೂಡ ಹೆಚ್ಚು ವಿಡಿಯೋ ಮಾಡೋಕ್ಕೋ ಪ್ರಯತ್ನ ಮಾಡ್ತೀವಿ. ಎಷ್ಟು ಸಾಧ್ಯನೋ ಅಷ್ಟು ಚೆನ್ನಾಗಿ ಕಸ್ಟಮರ್ಗಳಿಗೆ ಸ್ಟಿಚ್ ಮಾಡಿಕೊಡ್ಬೇಕು ಅನ್ನೋ ಪ್ರಯತ್ನ ಕೂಡ ಮಾಡ್ತೀನಿ. ಇದೇ ರೀತಿ ನಿಮ್ಮ ಸಪೋರ್ಟ್ ಇರಲಿ. ತುಂಬ ಜನ ಉಟ್ಕೊಂಡು ಬಂದು ಕೂಡ ಕೊಡ್ತಿದ್ದೀರಾ. ಎಲ್ಲ ಕಸ್ಟಮರ್ಗೂ ಕೂಡ ತುಂಬ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ನಾನೇ ತುಂಬ ಲೇಟ್ ಮಾಡ್ತಿದ್ದೀನಿ ಅಂತ ಅನಿಸ್ತಿದೆ ಬಂದಂಥ ಕಸ್ಟಮರ್ಗೆಲ್ಲ. ಅವರಿಗೂ ಕೂಡ ಸಾರಿ ಕೇಳೋದಕ್ಕೆ ಇಷ್ಟಪಡ್ತೀನಿ. ಏಕೆಂದರೆ ತುಂಬಾ ಲೇಟ್ ಮಾಡ್ತೀನಿ ಕೆಲವೊಂದು ಸಲ. ನಮಗೆ ಗೊತ್ತಿಲ್ಲದಾಗ ಆ ರೀತಿಯೆಲ್ಲ ಆಗಿಬಿಡುತ್ತೆ. ಇದು ನೋಡಿ, ಇದು ಬೋಟ್ ನೆಕ್ಕಲ್ಲಿ ಓಪನ್ ಇದೆ, ದಾರಾನ ಮಾಡಿದ್ದೀನಿ. ಇದು ನೋಡಿ ಈ ರೀತಿಯಾಗಿ ವರ್ಕ್ ಮಾಡಿದ್ದೀನಿ. ಇದು ಒಂದನ್ನು ಮಾತ್ರ ಸೀರೆ ಕೊಟ್ಟಿದ್ರು ಅವರು. ಏಕೆಂದರೆ ಸೀರೆ ಕಲರು ಸರಿಯಾಗಿ ಗೊತ್ತಾಗ್ತಿಲ್ಲ, ಹಾಗಾಗಿ ಸೀರೆನೇ ಕೊಡ್ತೀನಿ ಅಂತೇಳಿ ಸೀರೆನ ಕೊಟ್ಟಿದ್ರು. ಇದೊಂದನ್ನು ಈ ರೀತಿ ಬೋಟ್ ನೆಕ್ಕಲ್ಲಿ ವರ್ಕ್ ಮಾಡಿದ್ದೀನಿ. ಸ್ಲೀವ್ಸಿಗೆ ಸಣ್ಣ ಸಣ್ಣ ಬುಟ್ಟಾಸ್ನ ಹಾಕ್ಕೊಂಡಿದ್ದೀನಿ. ಎಲ್ಲದಕ್ಕೂ ನೋಡಿ, ಎಲ್ಲದೂ ಕೂಡ ಒಂದೊಂದಕ್ಕೆ ಒಂದೊಂದು ರೀತಿಯಾಗಿ ಯೋಚನೆ ಮಾಡಿದ್ದೀನಿ. ಸ್ಲೀವ್ಸಿಗೆ ಈ ರೀತಿ ಬಾರ್ಡ್ರ್ ಇತ್ತು, ಸಣ್ಣ ಸಣ್ಣದೊಂದು ಸಿಂಗಲ್ ಬುಟ್ಟಾನ ಹಾಕ್ಕೊಂಡಿದ್ದೀನಿ. ಫುಲ್ ಸ್ಲೀವ್ಸಿಗೆ ಸಿಂಗಲ್ ಬುಟ್ಟಾನ ಹಾಕ್ಕೊಂಡಿದ್ದೀನಿ. ಎಲ್ಲದೂ ಕೂಡ ನಾನು ಆವಾಗಲೇ ಹೇಳ್ದಾಗೆ ಒಂದೊಂದಕ್ಕೆ ಒಂದೊಂದು ರೀತಿಯಾಗಿ ಯೋಚನೆ ಮಾಡಿಕೊಂಡೇ ಕೆಲಸನ ಮಾಡಿದ್ದೀನಿ. ನಿಮಗೂ ಕೂಡ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಒಂದು ಒಳ್ಳೆ ಕಮೆಂಟ್ ಮಾಡಿ. ನಮಗೂ ಕೂಡ ಇನ್ನೂ ಹೆಚ್ಚು ವಿಡಿಯೋ ಮಾಡೋಕ್ಕೋದಕ್ಕೆ ಆಸೆ ಆಗುತ್ತೆ. ಮತ್ತು ಕೆಲವೊಂದು ಬ್ಲೌಸ್ಗೆ ಐ ಬಫ್ ಕೂಡ ಸ್ಟಿಚ್ ಮಾಡಿದ್ದೀನಿ, ಚೆನ್ನಾಗಿರುತ್ತೆ ಅಂತೇಳಿ. ಈ ರೀತಿಯಾಗಿ ಇದೊಂದು ಸ್ವಲ್ಪ ಕಲರ್ ಕಾಂಬಿನೇಷನ್ ಅಷ್ಟಾಗಿ ವಿಡಿಯೋದಲ್ಲಿ ಕಾಣಿಸ್ತಿಲ್ಲ, ಆದರೆ ಇಲ್ಲಿ ನೋಡೋದಕ್ಕೆ ಪರವಾಗಿಲ್ಲ, ಚೆನ್ನಾಗಿದೆ ಅಂತ ಅನ್ನಿಸ್ತು. ಡಿಸೈನು ಚೆನ್ನಾಗಿ ಬಂದಿದೆ. ಈ ರೀತಿ ಸ್ಲೀವ್ಸಿಗೆ ಒಂದು ಸಿಂಗಲ್ ಬುಟ್ಟಾನ ಹಾಕಿದ್ದೀನಿ, ಬಾರ್ಡ್ರ್ ಮೇಲ್ಗಡೆ ಒಂದು ಸಿಂಗಲ್ ಬುಟ್ಟಾನ ಹಾಕಿದ್ದೀನಿ. ಮತ್ತು ಈ ರೀತಿಯಾಗಿ ಸ್ಟಿಚ್ ಮಾಡಿದ್ದೀನಿ ನೋಡಿ, ಐ ಬಫ್ಫು ಸ್ಟಿಚ್ ಮಾಡಿದ್ದೀನಿ. ಫ್ರಂಟು ಮಾಮೂಲಿ ಒಂದು ಸೈಡು ವರ್ಕ್ ಬರುತ್ತೆ. ಎಲ್ಲದನ್ನು ಕೂಡ ತುಂಬ ಜನ ಇಷ್ಟಪಟ್ಟು ಕಾಲ್ ಮಾಡಿ ಕೇಳ್ತಿರ್ತೀರ. ತುಂಬ ಜನ ಸ್ಟಿಚ್ ಮಾಡಿದ್ದೀರಾ, ತುಂಬ ಚೆನ್ನಾಗಿದೆ ಡಿಸೈನ್ಸ್ ಎಲ್ಲ, ಮತ್ತು ನಿಮ್ಮ ಸ್ಟಿಚಿಂಗ್ ಐಡಿಯಾ ಕೂಡ ತುಂಬ ಚೆನ್ನಾಗಿದೆ. ಈ ರೀತಿಯಾಗಿ ತುಂಬ ಜನ ಕಮೆಂಟ್ ಮಾಡ್ತೀರಾ. ಮತ್ತು ತುಂಬ ಜನ ನಿಮ್ಮ ವೀಡಿಯೋಸ್ ನೋಡೋದಕ್ಕೆ ಇಷ್ಟ, ಈ ರೀತಿ ಎಲ್ಲ ಕಮೆಂಟ್ ಮಾಡ್ತೀರಾ. ತುಂಬಾ ಖುಷಿಯಾಗುತ್ತೆ. ಕೆಲವೊಂದು ಸಲ ಎಷ್ಟೇ ಫ್ರೀ ಇಲ್ಲ ಅಂದ್ರೂ ಕೂಡ ನಿಮ್ಮ ಕಮೆಂಟ್ನ ನೋಡಿದಾಗ ಇದು ಒಂದು ವೀಡಿಯೋನ ಮಾಡಿ ಹಾಕಬೇಕು ನಾನು ಕೂಡ ಅಂತ ನನಗೂ ಕೂಡ ಅನಿಸುತ್ತೆ, ಎಷ್ಟೇ ಕೆಲಸ ಇದ್ರೂ ಕೂಡ. ಇದು ನೋಡಿ, ಇದು ಕೂಡ ಅಷ್ಟೇ, ಎಲ್ಲದೂ ಕೂಡ ಒಂದೊಂದಕ್ಕೆ ಒಂದೊಂದು ರೀತಿಯಾಗಿಯೇ ಸ್ಟಿಚ್ ಮಾಡಿದ್ದೀನಿ. ಇದಕ್ಕೂ ಕೂಡ ಸ್ಲೀವ್ಸಿಗೆ ಐ ಬಫು ಮತ್ತು ಸಿಂಗಲ್ ಬುಟ್ಟಾನ ಹಾಕ್ಕೊಂಡಿದ್ದೀನಿ. ಸ್ಲೀವ್ಸಿಗೆ ನೆಕ್ದು ಎಲ್ಲದೂ ಕೂಡ ತುಂಬಾ ಚೆನ್ನಾಗಿ ಬಂದಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನಿಮಗೆ ಇದರಲ್ಲಿ ಯಾವ ಬ್ಲೌಸ್ ತುಂಬ ಇಷ್ಟ ಆಯಿತು, ಯಾವುದು ಚೆನ್ನಾಗಿದೆ, ಈ ರೀತಿ ಎಲ್ಲ ನೀವು ಕೂಡ ನನಗೊಂದು ಕಮೆಂಟಲ್ಲಿ ತಿಳಿಸ್ಕೊಡಿ. ನಿಮಗೆ ಎಲ್ಲ ಬ್ಲೌಸು ಇಷ್ಟ ಆಯಿತಾ, ಯಾವ ಬ್ಲೌಸ್ ತುಂಬ ಇಷ್ಟ ಆಯಿತು, ಎಲ್ಲದು ಚೆನ್ನಾಗಿದೆಯಾ ಅನ್ನೋದನ್ನು ಒಂದು ಕಮೆಂಟ್ ಮೂಲಕ ನನಗೂ ಕೂಡ ತಿಳಿಸ್ಕೊಡಿ. ನಾವು ಕೂಡ ಸಾಧ್ಯ ಆದಷ್ಟು ಎಲ್ಲದನ್ನು ಕೂಡ ತಿದ್ಕೊಂಡು ಮಾಡುವಂಥ ಪ್ರಯತ್ನ ಮಾಡ್ತೀವಿ. ಏಕೆಂದರೆ ಒಬ್ಬೊಬ್ಬರು ಟೇಸ್ಟು ಒಂದೊಂದು ಥರ ಇರುತ್ತೆ. ಎಲ್ಲದೂ ಕೂಡ ಒಬ್ರಿಗೆ ಇಷ್ಟ ಆಗಬೇಕು ಅಂತೇನಿಲ್ಲ. ಈ ಕಸ್ಟಮರ್ಗೆ ಎಲ್ಲದೂ ಕೂಡ ಇಷ್ಟ ಆಗಿದೆ ಅಂತ ನಾನು ಅನ್ಕೋತೀನಿ. ಇದು ನೋಡಿ, ಇದನ್ನು ಈ ರೀತಿಯಾಗಿ ಮಾಡಿದ್ದೀನಿ. ಇದು ಕೂಡ ಡಿಸೈನ್ ತುಂಬಾ ಚೆನ್ನಾಗಿ ಬಂತು. ಆದಷ್ಟು ಎಲ್ಲದೂ ಕೂಡ ಹೊಸ ಡಿಸೈನನ್ನೇ ವರ್ಕ್ ಮಾಡಿದ್ದೀನಿ. ಎಲ್ಲದೂ ಕೂಡ ನೋಡೋಣ ಚೆನ್ನಾಗಿರುತ್ತೆ ಅಂತೇಳಿ, ಕಸ್ಟಮರ್ಗೂ ಕೂಡ ಇಷ್ಟ ಆಗುತ್ತೆ. ಮತ್ತು ನನಗೆ ಯೂಟ್ಯೂಬ್ಗೂ ಕೂಡ ಒಂದು ವಿಡಿಯೋ ಆಗುತ್ತೆ. ಏಕೆಂದರೆ ಮಾಡಿರುವಂಥ ಡಿಸೈನ್ಸೇ ಮಾಡಿದಾಗ ನಿಮಗೂ ಕೂಡ ಬೇಜಾರಾಗುತ್ತೆ. ಅದರಲ್ಲೆಲ್ಲ ಒಂದು ರೆಡ್ದು ಮಾಡಿದ್ದೀನಲ್ಲ, ಅದೊಂದನ್ನು ಮಾತ್ರ ಆಲ್ರೆಡಿ ಮಾಡಿದೆ. ಅದನ್ನು ಬಿಟ್ಟು ಬೇರೆದೆಲ್ಲ ಕೂಡ ಮಾಡಿರಲಿಲ್ಲ. ಇದು ನೋಡಿ, ಈ ರೀತಿಯಾಗಿ ಸ್ಲೀವ್ಸಿಗೂ ಕೂಡ ಶೇಪ್ ಬಂದಿದೆ, ಚೆನ್ನಾಗಿ ಬಂದಿದೆ. ಡಿಸೈನ್ ಅಂತೂ ತುಂಬಾ ಗ್ರ್ಯಾಂಡಾಗಿ ಕಾಣಿಸ್ತಿತ್ತು ಕೂಡ. ಮೇಲೆ ಸಣ್ಣ ಒಂದು 3 ಬುಟ್ಟಾನ ಹಾಕ್ಕೊಂಡೆ. ಪ್ಲೇನ್ ಇರ್ತಲ್ಲ ಬ್ಲೌಸ್ ಪೀಸು, ಹಾಗಾಗಿ ಸ್ವಲ್ಪ ಸಾದಾ ಕಾಣಿಸುತ್ತೆ ಅಂತ ನಂಗೆ ಅನ್ನಿಸ್ತು. ಹಾಗಾಗಿ ಏನು ಮಾಡಿದೆ, ಒಂದು 3 ಬುಟ್ಟಾನ ಮಾರ್ಕ್ ಮಾಡಿಕೊಂಡು ಸಿಂಗಲ್ ಬುಟ್ಟಾನ ಹಾಕ್ಕೊಂಡೆ. ತುಂಬಾ ಚೆನ್ನಾಗಿ ಬಂದಿದೆ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಅಂತ, ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಮತ್ತು ಎಲ್ಲದೂ ಕೂಡ ಕಲರ್ ಕಾಂಬಿನೇಷನ್ ಕೂಡ ತುಂಬಾ ಚೆನ್ನಾಗಿತ್ತು. ಕಸ್ಟಮರ್ ಕೊಟ್ಟಿರೋದು ಎಲ್ಲದೂ ಕೂಡ ಕಲರ್ ಕಾಂಬಿನೇಷನ್ ಕೂಡ ತುಂಬ ಚೆನ್ನಾಗಿತ್ತು. ಹಾಗಾಗಿ ನಾನು ಮಾಡಿರೋ ಕೆಲಸ ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ. ಸ್ವಲ್ಪ ಜಾಸ್ತಿಯಾಗಿ ಬೆಳಕಂತ ಅನ್ನಿಸ್ತು ನನಗೆ, ನಾನು ನಿಂತಿರೋ ಕಡೆ, ವಿಡಿಯೋ ಮಾಡ್ಕೊಳ್ತಿರೋ ಕಡೆ. ಹಾಗಾಗಿ ಹತ್ರದಿಂದನೂ ಕೂಡ ತೋರಿಸಿದ್ದೀನಿ. ಮತ್ತು ಎಲ್ಲದನ್ನು ಕೂಡ ಫೋಟೋ ತೊಗೊಂಡಿದ್ದೀನಿ. ಎಲ್ಲದನ್ನು ಕೂಡ ನಾನು ಯೂಟ್ಯೂಬ್ನಲ್ಲಿ ಪೋಸ್ಟ್ ಮಾಡಿದ್ದೀನಿ. ಅದನ್ನು ಕೂಡ ನೋಡಿ ನಿಮಗೆ ಯಾವ ಡಿಸೈನ್ ಇಷ್ಟ ಆಯಿತು ಅಂತ ನಂಗೆ ಒಂದು ಒಳ್ಳೆ ಕಮೆಂಟ್ ಮಾಡಿ. ನಮಗೂ ಕೂಡ ಖುಷಿಯಾಗುತ್ತೆ. ತುಂಬ ಜನ ಇತ್ತೀಚೆಗೆ ಫೋನ್ ಮಾಡಿ ಕೂಡ ಕೇಳ್ತಿರ್ತಾರೆ. ಎಲ್ರಿಗೂ ತುಂಬ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದೇ ರೀತಿ ಸಪೋರ್ಟ್ ಮಾಡ್ತೀರಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ನಿಮಗೆ ಸ್ಟಿಚ್ ಮಾಡಿಸ್ಕೋಬೇಕು ಅನ್ನೋ ಆಸೆ ಇದ್ದರೆ ಕಾಲ್ ಮಾಡಿದ್ರೆ ನಾನು ಅಡ್ರೆಸ್ನ ಹೇಳ್ತೀನಿ. ಕೊರಿಯರ್ ಮಾಡಿದ್ರು ಕೂಡ ನಾವು ಸ್ಟಿಚ್ ಮಾಡಿ ಕೊಡ್ತೀನಿ. ತುಂಬ ಜನ ಕೊರಿಯರ್ ಮಾಡಿ ಕೂಡ ಸ್ಟಿಚ್ ಮಾಡಿಸ್ಕೊತಿದ್ದಾರೆ. ತುಂಬ ಜನ
ತುಂಬ ಜನ ಭಯ ಪಡ್ತಿರ್ತೀರ ಹೇಗೋ ಏನು ಅಂತ ಆ ರೀತಿ ಅನ್ಕೋಬೇಡಿ. ನೀವು ಅಮೌಂಟ್ನ ಕೊಡ್ತೀರಾ ಮತ್ತು ಬ್ಲೌಸ್ನ ಕೊಡ್ತೀರಾ, ನಾವು ನೀಟಾಗಿ ಸ್ಟಿಚ್ ಮಾಡಿಕೊಡೋ ಪ್ರಯತ್ನ ಮಾಡ್ತೀವಿ. ನಾನು ಆವಾಗಲೇ ಹೇಳ್ದಾಗೆ ಕಡಿಮೆ ಅಮೌಂಟಿಗೆ ವರ್ಕ್ ಮಾಡಿ ಸ್ಟಿಚ್ ಮಾಡಿಕೊಡುವಂಥ ಪ್ರಯತ್ನ ಕೂಡ ನಾನು ಮಾಡ್ತೀನಿ. ಎಲ್ಲರೂ ಕೂಡ ಬಂದು ಕೂಡ ದೂರದಿಂದ ಹುಡ್ಕೊಂಡು ಬಂದು ಕೂಡ ಸ್ಟಿಚ್ ಮಾಡಿಸ್ಕೊತಿದ್ದಾರೆ. ತುಂಬ ಜನ ಹುಡ್ಕೊಂಡು ಬಂದು ಕೂಡ ಕೊಡ್ತಿದ್ದೀರಾ. ತುಂಬ ಜನ ಕೊರಿಯರ್ ಕೂಡ ಮಾಡಿಸಿದ್ರೆ ಎಲ್ರಿಗೂ ಕೂಡ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಈ ಕಸ್ಟಮರ್ಗೂ ಕೂಡ ತುಂಬ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಏಕೆಂದರೆ ತುಂಬ ಟೈಮ್ ತೊಗೊಂಡೆ, ಒಂದು 2 ತಿಂಗಳು ಮೇಲೇ ಟೈಮ್ನ ತೊಗೊಂಡೆ ಅವರಿಗೆ. ಅಷ್ಟು ಟೈಮ್ ತೊಗೊಂಡು ಸ್ಟಿಚ್ ಮಾಡಿಕೊಟ್ಟಿದ್ದೀನಿ. ಎಲ್ಲ ಬ್ಲೌಸು ಕೂಡ ಕಸ್ಟಮರ್ಗೂ ಕೂಡ ಇಷ್ಟ ಆಗುತ್ತೆ ಅನ್ಕೋತೀನಿ. ಏಕೆಂದರೆ ತುಂಬ ತಾಳ್ಮೆಯಿಂದ ಅಡ್ಜಸ್ಟ್ ಮಾಡಿಕೊಂಡು ಪರವಾಗಿಲ್ಲ ಸ್ಟಿಚ್ ಮಾಡಿಕೊಡಿ, ನೀವು ಫ್ರೀ ಮಾಡಿಕೊಂಡೇ ಸ್ಟಿಚ್ ಮಾಡಿಕೊಡಿ ಅಂತ ಹೇಳಿದರು. ಅವ್ರಿಗೂ ಕೂಡ ತುಂಬ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಪುಷ್ಪ ಅಂತ ಅವ್ರ ಹೆಸರು ಇರಬೇಕು ಅಂತ ಅನ್ಕೋತೀನಿ. ಆದಷ್ಟು ಕೂಡ ತುಂಬ ಚೆನ್ನಾಗಿ ಮಾತಾಡಿ ತುಂಬ ಅಡ್ಜಸ್ಟ್ ಮಾಡಿಕೊಂಡು ಸ್ಟಿಚ್ ಮಾಡಿಸ್ಕೊಂಡ್ರು ಕೂಡ ಈ ಎಲ್ಲ ಬ್ಲೌಸಿಗೂ ಕೂಡ ಒಂದು ಅಮೌಂಟಲ್ಲಿ ಸ್ಟಿಚ್ ಮಾಡಿಕೊಡಿ ಅಂತ ಹೇಳಿದರು. ಅವ್ರು ಹೇಳಿದರು ಎಲ್ಲದೂ ಕೂಡ 900 ರೂಪಾಯಿ ಅಮೌಂಟಲ್ಲಿ ವರ್ಕ್ ಮಾಡಿ ಸ್ಟಿಚ್ ಮಾಡಿಕೊಡಿ ಅಂತ ಹೇಳಿದರು. ಹಾಗಾಗಿ ಎಲ್ಲದೂ ಕೂಡ ಒಂದು ಅಮೌಂಟಿಗೆ ವರ್ಕ್ ಮಾಡಿ ಸ್ಟಿಚ್ ಮಾಡಿಕೊಟ್ಟಿದ್ದೀನಿ. ಅವ್ರು ಕೊರಿಯರ್ ಮಾಡಿದಾಗ ಯಾವುದೇ ರೀತಿ ಪ್ಯಾಡ್ ಬ್ಲೌಸ್ ಅಂತ ಹೇಳಿರಲಿಲ್ಲ. ಹಾಗಾಗಿ ಪ್ಯಾಡ್ ಬ್ಲೌಸಿಗೆ ಈಗ ಅಷ್ಟು ದೂರದಿಂದ ಕೊಟ್ಟಿದ್ದಾರೆ ಅಂತೇಳಿ 100 ರೂಪಾಯಿ ಎಕ್ಸ್ಟ್ರಾ ತೊಗೋತೀವಿ ನಾವು. ಆದರೆ 50 ರೂಪಾಯಿ ಎಕ್ಸ್ಟ್ರಾ ತೊಗೊಂಡು 950 ರೂಪಾಯಿಗೆ ಎಲ್ಲ ಬ್ಲೌಸ್ನು ಕೂಡ ವರ್ಕ್ ಮಾಡಿ ಸ್ಟಿಚ್ ಮಾಡಿಕೊಟ್ಟಿದ್ದೀನಿ. ಎಲ್ಲದಕ್ಕೂ ಕೂಡ ಒಂದೇ ಅಮೌಂಟು, ಸ್ವಲ್ಪ ಗ್ರ್ಯಾಂಡಾಗಿ ಸ್ವಲ್ಪ ಸಿಂಪಲ್ಲಾಗಿ ಮಾಡಿದ್ದೀನಿ. ಎಲ್ಲದಕ್ಕೂ ಒಂದೇ ಅಮೌಂಟ್ನ ತೊಗೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಇದೇ ರೀತಿ ಸಪೋರ್ಟ್ ಮಾಡ್ತೀರಿ. ಈ ರೀತಿಯಾಗಿ 7-8 ಬ್ಲೌಸ್ಗಳನ್ನ ಕೊಟ್ಟಾಗ ಒಂದು ಅಮೌಂಟ್ ಹೇಳಿದ್ರೆ ಆ ಅಮೌಂಟಿಗೆ ಸೂಟ್ ಆಗೋ ರೀತಿ ಕೆಲವೊಂದು ಸಿಂಪಲ್ಲು, ಕೆಲವೊಂದು ಗ್ರ್ಯಾಂಡಾಗಿ ಕೂಡ ವರ್ಕ್ ಮಾಡಿ ಸ್ಟಿಚ್ ಮಾಡಿಕೊಡೋ ಪ್ರಯತ್ನ ಮಾಡ್ತೀನಿ. ಯಾರಿಗೆಲ್ಲ ಸ್ಟಿಚ್ ಮಾಡಿಸ್ಕೋಬೇಕು ಅನ್ನೋ ಆಗಿದ್ರೆ ಕಾಲ್ ಮಾಡಿ, ನಂಬರ್ ಇದೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ.